ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಎನ್ನುವಂತಹ ವಿಶೇಷ ಕಾರ್ಯಕ್ರಮ ಸಂದರ್ಶನದಲ್ಲಿ ನಾವಿದ್ದೇವೆ. ಪ್ರಿಯ ವೀಕ್ಷಕರೇ, ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಮುಖವಾದ ಉದ್ದೇಶ ಏನಂತಂದರೆ, SSLC ಮಕ್ಕಳ ಫಲಿತಾಂಶ ಅತ್ಯುನ್ನತ ಮಟ್ಟದಲ್ಲಿ ವಿಶೇಷವಾಗಿ ನಮ್ಮ ರಾಮದುರ್ಗ ತಾಲೂಕದಲ್ಲಿ ಇರಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಇಂಗ್ಲೀಷ್ ನಾವೆಲ್ಲ ವಿಷಯಗಳ ಕುರಿತು ಕೂಡ ನಾವು ಇವತ್ತು ಇಲ್ಲಿ ಉಪನ್ಯಾಸಕರನ್ನು ಅಥವಾ ಶಿಕ್ಷಕರನ್ನು ಕರೆಸಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಮುಖ್ಯವಾದಂತಹ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಇಂಗ್ಲೀಷ್ ಶಿಕ್ಷಕರನ್ನು ಕರೆದು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಆ ಇಬ್ಬರು ಶಿಕ್ಷಕರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿರುವವರು ಶ್ರೀ ಅಶೋಕ್ ಪಾಟೀಲ್ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರು ರಾಜೇಂದ್ರ ಕಲ್ಯಾಣಿ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಶೋಕ್ ಸರ್, ನಿಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಮೇಡಮ್, ನಾನು ಅಶೋಕ್ ವಿ ಪಾಟೀಲ್ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಮುದುಕವಿಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಪರಿಚಯವನ್ನು ಮಾಡಿಕೊಡಿ. ನಾನು ರಾಜೇಂದ್ರ ಕಲ್ಯಾಣಿ ಅಂತೇಳಿ ಈ ರಾಮದುರ್ಗ ತಾಲೂಕು BG ಹೈಸ್ಕೂಲ್ ಹಿರೇಕೊಪ್ಪ KS ಇಲ್ಲಿ ನಾನು ಇಂಗ್ಲೀಷ್ ಭಾಷಾ ಶಿಕ್ಷಕನಾಗಿ ಕಳೆದ 32 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ನಮ್ಮ ಜೊತೆಗೆ ಇಬ್ಬರು ನುರಿತ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರನ್ನು ಇಂಗ್ಲೀಷ್ ಶಿಕ್ಷಣದಲ್ಲಿ, ಅದರಲ್ಲೂ ವಿಶೇಷವಾಗಿ 10ನೇ ತರಗತಿ ಮಕ್ಕಳು ತಮ್ಮ ಇಂಗ್ಲೀಷ್ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಇಂಗ್ಲೀಷ್ಗೆ ಹೆಚ್ಚಿನ ಅಂಕಗಳನ್ನು ಅವರು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನು ಅವ್ರ ಮೂಲಕ ನಾವು ಕೇಳ್ತಾ ಹೋಗೋಣ. ಸರ್, ಮೊದಲನೇದಾಗಿ ತಮಗೆ ಮಕ್ಕಳು ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸರ್ಕಾರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ? ಮೇಡಮ್, ಮುಖ್ಯವಾಗಿ ಸರ್ಕಾರ ಕಳೆದ ಬಾರಿ ಹಲವಾರು ವರ್ಷಗಳ ಹಿಂದಿನ ಒಂದು ಗಮನವನ್ನು ನೋಡಿದಾಗ ಈ ವರ್ಷ ಅತಿ ಹೆಚ್ಚಿನ ಗಮನವನ್ನು SSLC ಮಕ್ಕಳಿಗೆ ಕೊಟ್ಟಿದೆ. ಹಲವಾರು ವಿಷಯ ಆಧಾರಿತ ಆಗಿರ್ಬೋದು, ಆ ಮಕ್ಕಳ ಮಗು ಕೇಂದ್ರಿತ ಆಧಾರಿತವಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕಿಕೊಂಡಿದೆ. ಆ ಹಾಕಿಕೊಂಡಂಥ ಯೋಜನೆಗಳನ್ನು ನಮ್ಮ ಸರ್ಕಾರಿ ಅಥವಾ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರು ಅತ್ಯಂತ ಯಶಸ್ವಿಯಾಗಿ ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಹೇಳಬೇಕಂದ್ರೆ, ನಮ್ಮ ತಾಲೂಕಿನಲ್ಲಿ ಅಭಿಪ್ರೇರಣಾ ಕಾರ್ಯಾಗಾರ ಇರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳಿರ್ಬೋದು, ಮತ್ತು ಮಕ್ಕಳು ಉತ್ತಮ ಅಂಕ ಗಳಿಸುವ ನಿಟ್ಟಿನಲ್ಲಿ ಕಾರ್ಯಾಗಾರಗಳಿರ್ಬೋದು ಮತ್ತು ಪ್ಯಾಕೇಜ್ಗಳಿರ್ಬೋದು, ಇಂಥ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ಮತ್ತು ನೀಲನಕ್ಷೆ ಇರ್ಬೋದು, ಇವುಗಳನ್ನು ಎಲ್ಲವನ್ನು ನೋಡಿದಾಗ ಖಂಡಿತವಾಗಿಯೂ ಈ ವರ್ಷ ಸರ್ಕಾರ ನಮ್ಮ SSLC ಮಕ್ಕಳನ್ನು ಕೇಂದ್ರಿತವಾಗಿ ಮತ್ತು ಉತ್ತಮ ಅಂಕ ಗಳಿಸುವಲ್ಲಿ ಯಶಸ್ವಿ ಆಗ್ತದೆ ಅನ್ನುವಂಥ ಯೋಜನೆಗಳು ಬಹಳ ಇವೆ. ಅವುಗಳನ್ನು ಏನು ನಂತರ ಪ್ರಶ್ನೆಗಳು ಬಂದಾಗ ಆ ಯೋಜನೆಗಳು ಏನು, ಅದರಲ್ಲಿ ಏನಿದೆ ಅನ್ನುವಂಥ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಓಕೆ ಸರ್. ಸರ್, ನಮಗೆಲ್ಲರಿಗೂ ವಿಶೇಷವಾಗಿ ನಮ್ಮ ಶಾಲೆಗಳಿಗೆ ಅಂತಂದರೆ, ಈಗ ರಾಮದುರ್ಗ ನಗರ ಆಗಿರಬಹುದು, ಹಾಗೆಯೇ ಸರ್ ಮುದುಕವಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಅಲ್ಲೆಲ್ಲ ಬರುವುದು ಏನಂತಂದರೆ, ಹಳ್ಳಿ ಪ್ರದೇಶಗಳಿಂದ ಮಕ್ಕಳು ತಮ್ಮ ಹತ್ರ ಬರ್ತಾರೆ. ಅವರಿಗೆಲ್ಲ ಏನಂತಂದರೆ ಇಂಗ್ಲೀಷ್ ಅಂತಂದರೆ ಅದೊಂದು ಕಗ್ಗೋಲಿ, ಅದೊಂದು ಕಗ್ಗಂಟು. ಅವರಿಗೆ ಎಲ್ಲ ವಿಷಯಗಳನ್ನು ನಾವು ಈಸಿಯಾಗಿ ಪಾಸ್ ಮಾಡ್ತೇವೆ. ಆದರೆ ನಮಗೆ ಇಂಗ್ಲೀಷ್ ಅಂದ ತಕ್ಷಣ ಅವ್ರಿಗೆ ಏನಂತಂದರೆ ತಲೆ ಮೇಲೆ ಭಾರ ಹೊತ್ಕೊಂಡು ಕುಂತಿದ್ದೀವಿ, ಇಂಗ್ಲೀಷ್ ಒಂದು ಪಾಸ್ ಆದರೆ ಸಾಕು, ನಾವು ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನು ಪಾಸ್ ಆಗ್ತೀವಿ ಅಂತ ಹೇಳ್ತಾರೆ ಮಕ್ಕಳು. ಈ ಇಂಗ್ಲೀಷ್ ಸಬ್ಜೆಕ್ಟನ್ನು ಅವರು ಸರಳವಾಗಿ ಯಾವ ರೀತಿಯಾಗಿ ಪಾಸ್ ಮಾಡಲಿಕ್ಕೆ ನೀವು ಅವರಿಗೆ ಸಲಹೆಗಳನ್ನು ಕೊಡ್ತೀರಿ? ಮೇಡಮ್ ಅವರೇ, ಇಂಗ್ಲೀಷ್ ಒಂದು ಇಂಟರ್ನ್ಯಾಷನಲ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ, ಲ್ಯಾಂಗ್ವೇಜು. ಅದನ್ನು ಡಿಫಿಕಲ್ಟ್ ಟು ಲರ್ನ್, ಡಿಫಿಕಲ್ಟ್ ಟು ಟೀಚ್ ಆಲ್ಸೋ. ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಹೇಳಬೇಕು ಅಂತಂದರೆ, ಇನ್ ರೂರಲ್ ಏರಿಯಾ ಸ್ಟೂಡೆಂಟ್ಸ್ ಆರ್ ಟೋಟಲಿ ನೆಗ್ಲೆಕ್ಟೆಡ್ ಬೈ ದ ಪೇರೆಂಟ್ಸ್. ಪಾಪ ಮಕ್ಕಳಿಗೆ ಪಾಲಕರ ಕಾಳಜಿ ಇರೋದು ಭಾಳ ಕಡಿಮೆ. ತಮ್ಮ ಉದ್ಯೋಗದಲ್ಲಿ ತಾವು ಬಿಡ್ತಾರೆ. ಹಾಗಾಗಿ ಇಲ್ಲಿ ನಾವು ಶಾಲೆಗೆ ಬರುವಂಥ ಮಕ್ಕಳಲ್ಲಿ ನಾವು ಇಂಗ್ಲೀಷ್ ಭಾಷೆ ಬಗ್ಗೆ ಕಲಿಬೇಕು, ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ಡೆವಲಪ್ ಮಾಡಬೇಕು. ಮತ್ತು ಅದನ್ನು ವಿ ಹ್ಯಾವ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಅಮಂಗ್ ದ ಸ್ಟೂಡೆಂಟ್ಸ್. ಅಂದರೆ ಕೆಲವೊಂದು ಲ್ಯಾಂಗ್ವೇಜ್ ಗೇಮ್ಸ್ ಆಗಲಿ, ಇಂಗ್ಲೀಷ್ ಬಗ್ಗೆ ಆಸಕ್ತಿ ಮೂಡಲಿಕ್ಕೆ, ಇಂಗ್ಲೀಷಿನ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಕೆಲವೊಂದಿಷ್ಟು ಟೀಚಿಂಗನ್ನು ಇಫೆಕ್ಟಿವ್ ಆಗಿ ಮಾಡ್ಕೋಬೇಕಾಗ್ತದೆ. ಮತ್ತು ಇಂಗ್ಲೀಷ್ ಅವರಿಗೆ ಆತ್ಮವಿಶ್ವಾಸ ಮೂಡಬೇಕು ಕಲೀಲಿಕ್ಕೆ. ಆ ಥರ ಒಂದು ಕ್ಲಾಸ್ ರೂಮನ್ನು ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಂಡು
ಆಮೇಲೆ ಇಂಗ್ಲೀಷ್ ಈಸ್ ಮೇಡ್ ಈಸಿ, ಅದನ್ನು ನಾವು ಅವ್ರಿಗೆ ಕಾನ್ಸೆಪ್ಟ್ ಕೊಟ್ಬಿಟ್ಟು ಇಂಗ್ಲೀಷ್ ಈಗ 10th ವಾಟ್ ಆರ್ ದ ಈಸಿಯೆಸ್ಟ್ ಕ್ವಶನ್ಸ್, ಹೌ ಟು ಆನ್ಸರ್ ದೆಮ್, ಅವುಗಳನ್ನು ಕೆಲವೊಂದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ ಅವ್ರ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಅವುಗಳಲ್ಲಿ ಕ್ವಶನ್ಸ್ಗಳನ್ನು ರಿವಿಷನ್ ಮಾಡಿ ಪ್ರಾಕ್ಟೀಸ್ ಮಾಡಿ ಡ್ರಿಲ್ಲಿಂಗ್ ಮಾಡಿ, ಸೊ ಹೀಗೆ ಮಾಡೋದರಿಂದ ಮಕ್ಕಳು ಅದರಲ್ಲಿ ಆಸಕ್ತಿ ತಗೋತಾರೆ. ಹಾಗಾಗಿ ಅವುಗಳನ್ನು ಚೆನ್ನಾಗಿ ಕಲಿತ್ಕೊಂಡು ಅವರು ರಿಸಲ್ಟನ್ನು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರಿ ಸರ್. ಸರ್, ತಾವು ತಮ್ಮ ಒಂದು ಶಾಲೆಯಲ್ಲಿ ಇಂಗ್ಲೀಷ್ ಏನಂತಂದರೆ ಸಬ್ಜೆಕ್ಟ್ ವೈಸ್ ನಾವೇನು ಮಾಡ್ತೇವೆ, ರಿಸಲ್ಟ್ ಯಾವ ಮಟ್ಟಕ್ಕಿದೆ ನಮ್ಮದು ಅಂತ ನೋಡ್ತೇವೆ ತಾವೆಲ್ಲರೂ. ಇಂಗ್ಲೀಷ್ ಒಂದು ಮುಖ್ಯ ಘಟ್ಟಕ್ಕೆ, ಅಂದರೆ ಇಂಗ್ಲೀಷ್ನಲ್ಲಿ ಹೆಚ್ಚಾಗಿ ಅಂಕಗಳನ್ನು ಮಕ್ಕಳು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ತಾವು ಯಾವೆಲ್ಲ ಯೋಜನೆಗಳನ್ನು ಅಥವಾ ಯಾವೆಲ್ಲ ಕ್ರಮಗಳನ್ನು ತಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡಿದ್ದೀರಿ? ಮುಖ್ಯವಾಗಿ ಮೇಡಮ್, ಈ ಸಲ ಘನ ಸರ್ಕಾರ ಇರ್ಬೋದು, ಶಿಕ್ಷಣ ಮಂತ್ರಿಗಳಿರ್ಬೋದು, ಆಯುಕ್ತರು ಇರ್ಬೋದು, ನಮ್ಮ ಉಪನಿರ್ದೇಶಕರು ಮತ್ತು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ತಂಡ ಆಗಿರ್ಬೋದು, ಮತ್ತು ನಮ್ಮ ತಾಲೂಕಿನ ಒಂದು ಇಂಗ್ಲೀಷ್ ಸಂಪನ್ಮೂಲ ತಂಡ ಏನಾಗ್ತದೆ, ಈ ವರ್ಷ ನಾವು ಹೇಗಾದರೂ ಮಾಡಿ ಇಂಗ್ಲೀಷ್ ವಿಷಯದಲ್ಲಿ ಒಳ್ಳೆಯ ರಿಸಲ್ಟನ್ನು ಕೊಡೋಣ, ಉತ್ತಮ ಅಂಕಗಳನ್ನು ಗಳಿಸೋಣ. ಇವು ಮತ್ತೊಂದು ವಿಷಯಕ್ಕೆ ನಾವೇನಾಗೋಣ, ನಮ್ಮದು ಕಾಂಪಿಟೇಷನ್ ಆ ರೀತಿಯಾಗಿ ಕೊಡೋಣ ಅನ್ನುವಂಥ ವಿಚಾರವನ್ನು ಮಾಡಿದಾಗ ಈ ವರ್ಷ ಸರ್ಕಾರ ಏನಾಗಿಬಿಟ್ಟಿದೆ ಅಂದರೆ ನೀಲನಕ್ಷೆಯನ್ನು ಕೊಟ್ಟುಬಿಟ್ಟಿದೆ. ಈ ಒಂದು ಶಬ್ದ ನಾವು ವಿದ್ಯಾರ್ಥಿಗಳು ಹೇಳ್ಬೋದು, ಇಟ್ ಈಸ್ ಡಿಫಿಕಲ್ಟ್ ಟು ಫೇಲ್, ಈಸಿ ಟು ಪಾಸ್ ಅನ್ನುವಂಥ ಪಾಸ್ ಅನುತ್ತೀರ್ಣ ಆಗುವುದು ಕಠಿಣ ಸರ್ ಮೇಡಮ್, ಪಾಸ್ ಆಗೋದು ಬಹಳ ಸುಲಭ ಅಂತ ಒಂದಂತೂ ನೀಲನಕ್ಷೆ ಇರ್ಬೋದು. ಇದೇ ಪಾಠದಿಂದ ಇದೇ ಅಂಕದ ಪ್ರಶ್ನೆ ಬರುತ್ತೆ, ಇದೇ ಒಂದು RC ಬರುತ್ತೆ, ಇದೇ ಒಂದು ಗ್ರಾಮರ ಅಂಶ ಬರುತ್ತೆ ಅನ್ನುವಂಥ ವಿಚಾರವನ್ನು ನೋಡಿದಾಗ ಮಗುವಿಗೆ ಈ ಒಂದು ವರ್ಷದಲ್ಲಿ ಖಂಡಿತವಾಗಿ ಉತ್ತಮ ಅಂಕ ಗಳಿಕೆ ಆಗೇ ಆಗುತ್ತೆ. ಮತ್ತು ನಾವು ನಮ್ಮ ಶಾಲೆಯಲ್ಲಿ 2ರಿಂದ 3 ಹಂತದಲ್ಲಿ ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಒಂದು ನಿಧಾನಗತಿಯ ಮಕ್ಕಳ ಕಲಿಕೆಯನ್ನು ಪ್ರತ್ಯೇಕವಾಗಿ ಮಾಡ್ತಾಯಿದ್ದೇವೆ, ಮತ್ತು ಕಲಿಕೆಯಲ್ಲಿ ಮುಂದುವರೆದಂಥ ಮಕ್ಕಳಿಗೆ ಕಲಿಕೆಯನ್ನು ಪ್ರತ್ಯೇಕವಾಗಿ ಇಲಾಖೆಯೇ ಸೂಚನೆ ಕೊಟ್ಟುಬಿಟ್ಟಿದೆ. ಅವರಿಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ 45+ ಆಗಿರ್ಬೋದು, 50+ ಆಗಿರ್ಬೋದು ಪ್ಯಾಕೇಜ್ಗಳನ್ನು ಮಾಡ್ತಾಯಿದ್ದೇವೆ. ಮತ್ತು ಕಲಿಕೆಯಲ್ಲಿ ಮುಂದುವರೆದಂಥ ಮಕ್ಕಳಿಗೆ ಹೆಚ್ಚಿನ ಅಂಕ ಗಳಿಸುವಲ್ಲಿ ಯಾವ ಅಂಶ ಕೊರತೆ ಇದೆ ಅದರಲ್ಲಿ ವಿಷಯ ನಿಪುಣರನ್ನು ಕರೆಸಿ ಆಗಿರ್ಬೋದು, ಅಭಿಪ್ರಾಯನ ಕಾರ್ಯಗಳನ್ನು ಮಾಡಿ ಆ ವಿಷಯವನ್ನು ಮನನೆ ಮಾಡಿಕೊಟ್ಟು ಅವರು ಹೆಚ್ಚು ಅಂಕ ಗಳಿಸಬೇಕು. ಮತ್ತು ನಿಧಾನಗತಿಗೆಯಲ್ಲಿ ಕಲಿಕೆಯನ್ನು ಹೊಂದಿಕೊಳ್ಳುವಂಥ ಮಕ್ಕಳಿಗೆ ಈ ಪ್ಯಾಕೇಜ್ಗಳು ಮಾಡುವುದರಿಂದ ಆ ಮಕ್ಕಳು ಏನಾಗಿದೆ, ಡ್ರಿಲ್ಲು ಪ್ರಾಕ್ಟೀಸ್ ಅನ್ನೋದರಿಂದ ವಿಷಯಾಂಶಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಹೊಂದಿ ಸುಲಭವಾಗಿ ಅಂಕ ಗಳಿಸಿ, ಒಟ್ಟಾರೆ ಈ ವರ್ಷದ ಒಂದು ಪರಿಕಲ್ಪನೆಯನ್ನು ನೋಡಿದಾಗ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಏನಂದರೆ, ಮಕ್ಕಳಿಗೆ ಮತ್ತು ನಿಧಾನಗತಿಯ ಕಲಿಕೆ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟುದರಿಂದ ಒಂದು ಮಕ್ಕಳಿಗೆ ಏನಾಗ್ತಾ ಇದೆ ಅಂದರೆ, ಮಕ್ಕಳಿಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು, ರಾಜ್ಯದಲ್ಲೇ ಇರ್ಬೋದು, ಒಂದು ಫಲಿತಾಂಶ ಉತ್ತಮವಾಗಿ ಸಾಗ್ತಾ ಇದೆ. ಮತ್ತು ಅದೇ ಆ ಫಲಿತಾಂಶ ಸಾಗ್ತಾ ಇರೋದ್ರಿಂದ ಫಲಿತಾಂಶವನ್ನು ಗರಿಷ್ಠ ಮಟ್ಟದಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು ಮೇಡಮ್. ಸರ್, ತಾವು ಆವಾಗಲೇ ಹೇಳ್ತಾ ಇದ್ರಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ವಿಶೇಷವಾಗಿ ನಾವು ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ನಾವುಗಳು ಹಾಗೂ ಮಕ್ಕಳು ಸಿದ್ಧರಾಗಿದ್ದೇವೆ ಅಂತ ತಾವು ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತಂದರೆ ನಮಗೆ ನೀಲಿನಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ ನೀವು. ಅದರ ಜೊತೆಗೆ ಇನ್ನೊಂದು ಸರ್ಕಾರ ಏನು ಮಾಡಿದೆ ಅಂತಂದರೆ, ಗರಿಷ್ಠ ಏನಂತಂದರೆ 35ಕ್ಕೆ ಇದ್ದಂಥ ಪಾಸಿಂಗನ್ನು ಈಗ 33ಕ್ಕೆ ತಂದಿದೆ. ಇದು ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ? ಇದು ಒಳ್ಳೆಯ ಪರಿಣಾಮವನ್ನು ಬೀರಿದೆನಾ, ಅಥವಾ ವಿದ್ಯಾರ್ಥಿಗಳು ಕೇವಲ ಏನಂತಂದರೆ ಪಾಸಿಂಗೋಸ್ಕರ ಮಾತ್ರ ಓದುವುದಾ? ಮೇಡಮ್, ತಮ್ಮದು ಪ್ರಶ್ನೆ ಒಂದು ಸೂಕ್ತವಾದ ಪ್ರಶ್ನೆ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ CBSE ಮಾದರಿಯಲ್ಲಿ ಇದನ್ನು ಅನುಸರಿಸ್ತಾ ಇದ್ದಾರೆ. ಆಂತರಿಕ ಅಂಕಗಳನ್ನು ಮತ್ತು ಲಿಖಿತ ಅಂಕಗಳನ್ನು ಸೇರಿಸಿ ಅಲ್ಲಿ ಪಾಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಸಂಘಟನೆಗಳಿರ್ಬೋದು, ನಮ್ಮ ಸರ್ಕಾರ ಒಂದು ಒಳ್ಳೆಯ ವಿಚಾರ ಮಾಡಿತು. ಮಕ್ಕಳಿಗೆ ಇದು SLC ಒಂದು ಅರ್ಹತೆ ಪರೀಕ್ಷೆ ಹೊರತು ಅದು ಏನಲ್ಲ, ಮುಂದೆ ಅವನು ಏನೇ ಸಾಧನೆ ಮಾಡಬೇಕಾದ್ರೂ ಒಂದು ಅರ್ಹತೆ ಆದರೆ ಸಾಕು. ಅವನ ನಾಳೆ ಪ್ರಥಮ PUCಗೆ ದಾಖಲಾಗಬೇಕಾದ್ರೆ ಒಂದು SLC ಪಾಸ್ ಆಗಬೇಕು. ನಾವು ಏನಾದರೂ ವಿಚಾರ ಮಾಡಿ ಆ ಮಗುವಿಗೆ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಂಡು ಅವ್ನಿಗೇನಾದರೂ ಭಾಳ ಒತ್ತಡವನ್ನು ಹಾಕಿದಾಗ ಆ ಮಗು ಏನಾಗ್ತಾ ಇದೆ ಅಂದರೆ, ಕಲಿಕೆಯಲ್ಲಿ ಹಿಂದುಳಿದು ಅನುತ್ತರಣೆ ಹೊಂದಿ ಮಾಡಬಾರದಂಥ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಾರದು ಅನ್ನುವಂಥ ಘನ ಸರ್ಕಾರ, ಮುಖ್ಯವಾಗಿ ನಮ್ಮ PRS ಮೇಡಮ್, ಪ್ರಧಾನ ಕಾರ್ಯದರ್ಶಿ ಅವರು ಅತ್ಯಂತ ಒತ್ತು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನೀವು
ಈ ಮಕ್ಕಳ ಅರ್ಹತೆಯನ್ನು ನೀವು ಪರೀಕ್ಷೆ ಮಾಡೋವರಲ್ಲ. ಮಕ್ಕಳು ತನ್ನ ಮುಂದಿನ ಜೀವನದಲ್ಲಿ ತನ್ನ ಅರ್ಹತೆಯನ್ನು ಪಡೆದುಕೊಳ್ಳದೆ ನೀವು ಜಸ್ಟ್ ಅವರು ಪಾಸ್ ಆಗಬೇಕು. ಹಾಗಾದರೆ ಅಂಕ ಗಳಿಕೆ ಏನು? 13 ಅಂಕ, 20 ನಾವು ನಮ್ಮ ಆಂತರಿಕ ಅಂಕಗಳು. ಆಂತರಿಕ ಅಂಕಗಳನ್ನು ನಾವು ಸುಲಭವಾಗಿ ಹಾಗೆ ಕೊಡೋದಲ್ವ. ಅವರಿಗೆ ಚಟುವಟಿಕೆ 4 ಕಿರು ಪರೀಕ್ಷೆಗಳು ಇರುತ್ತವೆ, 8 ಆ್ಯಕ್ಟಿವಿಟಿಗಳಿರುತ್ತವೆ. ಅವೆಲ್ಲವನ್ನು ಪರಿಶೀಲಿಸಿದಾಗ ಕೇವಲ ಮಗು ಗಳಿಕೆಗಾಗಿ, ಆ ಪರೀಕ್ಷೆಗಾಗಿ ಮಾತ್ರ ಅಂಕ ಗಳಿಕೆ ಅಲ್ಲ, ಅದನ್ನು ಏನು ಮಾಡ್ತಾ ಇದೆ, ಮಗು ಇತರೆ ಮಾರ್ಗದಿಂದ ಅಂಕವನ್ನು ಗಳಿಸಿ ಪರೀಕ್ಷೆಯಲ್ಲಿ ಪಾಸಾಗುವ ಒಂದು ವಿಧಾನವನ್ನು ಸರ್ಕಾರ ತಂದಿದೆ. ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಹೇಳಲೇಬೇಕು. ಯಾಕಂದರೆ ಈ ರೀತಿಯಾಗಿ ಮಾಡೋದರಿಂದ ಮಕ್ಕಳ ಒಂದು ಫಲಿತಾಂಶದಲ್ಲಿ ಹೆಚ್ಚಿಗೆನೂ ಆಗುತ್ತದೆ ಮತ್ತು ಕಲಿಕೆಯ ಗುಣಮಟ್ಟವೂ ಹೆಚ್ಚಿಗೆ ಆಗಿ ಮಕ್ಕಳು ತನ್ನ ಭವಿಷ್ಯದಲ್ಲಿ ಉಜ್ವಲ ಭವಿಷ್ಯವನ್ನು ಕಾಣ್ತಾನೆ ಅನ್ನುವಂಥ ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಬೇಸ್ತಾ ಇದ್ದೇನೆ ಮೇಡಮ್. ಸರಿ ಸರ್. ರಾಜೇಂದ್ರ ಸರ್, ಇವತ್ತು ಇಂಗ್ಲೀಷ್ ಎನ್ನುವಂಥದ್ದು ಸರ್ ಹೇಳಿದರು ಏನಂತಂದರೆ 33 ಇವಾಗ ನಾವು ಶೇಕಡಾವಾರು ತೆಗೆದುಕೊಂಡಿದ್ದೀವಿ. ಮಕ್ಕಳು ಏನಂತಂದರೆ ದುಶ್ಚಟಗಳಿಗೆ ಬಲೆಯಾಗಬಾರ್ದು. ಹಾಗೇನೇ ಏನಂತಂದರೆ ಅವ್ರು ಮುಂದೊಂದು ದಿನ 33 ಪಾಸ್ಔಟ್ ಆಗಿದ್ರೂ ಕೂಡ ಅವರಿಗೆ ನಿಜವಾದ ನಿಖರವಾದಂತಹ ಏನಾದರೂ ಅವರಿಗೆ ಅಚಲವಾದ ನಂಬಿಕೆ ಇದ್ದರೆ ಮುಂದೊಂದು ದಿನ ಅದನ್ನೇ ಇಟ್ಕೊಂಡು ಅವರು ಸಾಧಿಸಬಹುದು ಅನ್ನುವಂಥ ಮಾತನ್ನು ಸರ್ ನಮಗೆ ತಿಳಿಸ್ಕೊಟ್ರು. ಆದರೆ ಈಗ ನನ್ನ ಪ್ರಶ್ನೆ ತಮಗೇನಂತಂದರೆ, ಈ ಪರೀಕ್ಷೆ ಅನ್ನೋದು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿದೆನಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಶೋಕ್ ಸರ್ ಹೇಳಿದ್ದು ಸರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹೇಳಿದ್ದು ಅವ್ರ ಪ್ರಕಾರ. ಮೊನ್ನೆ ನಾವು ಬೆಳಗಾವಿಗೆ ಹೋದಾಗ ಅವರು ಒಂದು ಮಾತು ಹೇಳಿದ್ರು ಮೇಡಮ್. ಏನಂದರೆ SSLC ಇಸ್ ನಾಟ್ ಎ ಕಾಂಪಿಟೇಟಿವ್ ಎಕ್ಸಾಮ್, ಇಟ್ಸ್ ಎ ಕ್ವಾಲಿಫೈಯಿಂಗ್ ಎಕ್ಸಾಮ್. ಯಾಕಂದರೆ ಮುಂದೆ ಈ ಹಂತದಲ್ಲಿ ಅವರು ಏನಾದರೂ SSLC ಪಾಸ್ ಮಾಡಿದ ಮೇಲೆ ಸ್ವಲ್ಪ ಅವರು ಮೆಂಟಲಿ ಮ್ಯಾಚೂರ್ಡ್ ಆಗ್ತಾರೆ, ಅವರು ತಮ್ಮ ಜೀವನದ ಬಗ್ಗೆ ಕನಸು ಕಟ್ಕೊಳ್ತಾರೆ. ಅವಾಗ ಅವ್ರಿಗೆ ಒಂದು ಆ್ಯಂಪಲ್ ಅಪಾರ್ಚುನಿಟಿ ಸಿಗ್ತಾವ್ರಿ ಅವರು. ಈಗ ಸದ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ನಾವು ನೆಗ್ಲೆಕ್ಟ್ ಮಾಡಿ ಏನಾದರೂ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿದ್ಮೇಲೆ ಅವರೇನಾದರೂ ಸ್ವಲ್ಪ ತಪ್ಪು ದಾರಿ ಹಿಡಿಬೋದು, ಸಾಧ್ಯತೆ ಇದೆ. ಅವರಿಗೆ ಒಂದಿಷ್ಟು ಸಡಿಲಿಕೆ ಕೊಟ್ಬಿಟ್ಟು ಅಂಕಗಳನ್ನು ಸ್ವಲ್ಪ ಅದರಲ್ಲಿ ಪಾಸಿಂಗ್ ಪರ್ಸೆಂಟೇಜನ್ನು ಕಡಿಮೆ ಮಾಡಿದಾಗ ಸ್ವಲ್ಪ ಏನೋ ದೇ ಕ್ಯಾನ್ ಕಮ್ ಔಟ್. ಒಂದು ರೀತಿಯಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಫ್ಟರ್ SSLC ಅವರು ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ತಮ್ಮ ಕನಸನ್ನು ಕಟ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕಾಂಪಿಟೇಟಿವ್ ಮೈಂಡ್ ತೊಗೊಂಡು ಅವಾಗ ಅವ್ರು ಏನಾದರೂ ಪ್ರಯತ್ನ ಪಟ್ಬಿಟ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತಾರೆ. ಆ ದೃಷ್ಟಿಯಿಂತಂದರೆ ಅವರು ಮಾಡಿದ್ದು ಒಳ್ಳೆಯ ಒಂದು ಯೋಜನೆ ಮತ್ತು ಒಂದು ಎಲ್ಲ ಮಕ್ಕಳಿಗೆ ಒಂದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಅಂಕ ನಿಗದಿ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸರಿ ಸರ್, ಇವಾಗ SSLCಯಲ್ಲಿ ಪರೀಕ್ಷೆಗಿಂತ ಹೋಗುವ ಮುಂಚೆ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡ್ತೇವೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವರಿಗೆ ಕೊಡ್ತೇವೆ. ಇದು ಅವ್ರ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ, ಅದರಿಂದ ಅವ್ರು ಯಾವ ರೀತಿಯಾದಂಥ ಅಂಕಗಳನ್ನು ಗಳಿಸಬಹುದು? ಮೇಡಮ್, ನಾನು ಪದೇ ಹೇಳ್ತಾ ಇದ್ದೀನಿ, ಈ ವರ್ಷದ ವಿಶೇಷತೆ ಏನಂದರೆ ನಮ್ಮ ಇಲಾಖೆ ಒಂದು ವೆಬ್ಸೈಟ್ನಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಮಾಡಿಬಿಟ್ಟಿದ್ದಾರೆ ಮೇಡಮ್. ಆ ಸ್ಟೂಡೆಂಟ್ ಕಾರ್ನರಲ್ಲಿ ಏನು ಮಾಡಿದ್ದಾರೆ, ಮಕ್ಕಳಿಗೆ ಕಲಿಕೆಗೆ ಏನು ಪೂರಕ ಅಂಶಗಳಿರ್ಬೋದು, ನಮ್ಮ LBA ಪ್ರಶ್ನೆ ಪತ್ರಿಕೆಗಳಿರ್ಬೋದು, ನೀಲನಕ್ಷೆ ಇರ್ಬೋದು ಮತ್ತು ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಮಗು ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ತನಗೆ ಏನು ಸೋರ್ಸ್ಗಳ ಬಗ್ಗೆ ಎಲ್ಲವನ್ನು ತೆಗೆದುಕೊಳ್ತಾ ಇದೆ ಮೇಡಮ್. ಒಂದು ಈಗಾಗಲೇ ನಮಗೆ ಇಲಾಖೆ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನಮಗೆ ಏನು ಮಾಡಿಬಿಟ್ಟಿದೆ, ವೆಬ್ಸೈಟ್ನಲ್ಲೇ ಹಾಕಿದೆ ಮತ್ತು ಎಲ್ಲರ ಮೊಬೈಲ್ನಲ್ಲಿ ಇರ್ಬೋದು, ಶಾಲೆಯಲ್ಲಿಯೂ ಡೌನ್ಲೋಡ್ ಮಾಡಿಕೊಂಡು ಅವುಗಳನ್ನು ಏನು ಮಾಡ್ತಾ ಇದ್ದಾರೆ, ಡ್ರಿಲ್ ವರ್ಕ್ ಮಾಡ್ತಾ ಇರೋದ್ರಿಂದ ಆ 4 ಮಾಡೆಲ್ ಕ್ವಶನ್ ಪೇಪರ್ಗಳಿರ್ಬೋದು ಮತ್ತು LBA ಅಂತ ಮಾಡಿದ್ದಾರೆ ಮೇಡಮ್, ಲೆಸನ್ ಬೇಸ್ಡ್ ಅಸೈನ್ಮೆಂಟು. ಆ ಎರಡುಗಳನ್ನು ತುಲನೆ ಮಾಡಿದಾಗ ಈ ಒಂದು ಸರಣಿ 1 ಮತ್ತು ಸರಣಿ 2 ಪರೀಕ್ಷೆಯನ್ನು ನೋಡಿದಾಗ ನಾವು ಸರಣಿ 1 ಮತ್ತು 2ರ ಪ್ರಶ್ನೆಗಳನ್ನು ನೋಡಿದಾಗ ನಮಗೆ LPA ಆಧಾರಿತ ಮತ್ತು 4 ಮಾಡೆಲ್ ಕ್ವಶನ್ ಪೇಪರ್ದಿರುವಂತಹ ಮತ್ತು ಅದರ ಪರಿಕಲ್ಪನೆ ಹೊಂದಿರುವಂಥ ಪ್ರಶ್ನೆಗಳಿರುವುದರಿಂದ ಶಿಕ್ಷಕರು ಇಷ್ಟು ಪ್ರಯತ್ನಪಟ್ಟು ಈ ವ್ಯವಸ್ಥೆಯನ್ನು ಶಾಲೆಯಲ್ಲಿ ತಂದಿರುವುದರಿಂದ ನಿಜವಾಗಿಯೂ ಮಕ್ಕಳು ಈ ಸಾರಿ ಇಂಗ್ಲೀಷ್ ಒಂದು ವಿಷಯ ಏನು ಭಯ ಅಲ್ಲ ಮತ್ತು ನಾನು ಪಾಸ್ ಆಗದೇ ಇರುವಂಥ ವಿಷಯ ಅಲ್ಲ ಅನ್ನುವಂಥ ಮನೋಭಾವನೆ ಬಂದಿದೆ. ಮತ್ತು ಅದೇ ರೀತಿಯಾಗಿ ಈ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ರಿಪೀಟ್ ಮತ್ತು ಡ್ರಿಲ್ಲು ಪ್ರಾಕ್ಟೀಸು ಬರೆಯುವಂಥ ಕಾರ್ಯವನ್ನು ನಮ್ಮ ಶಿಕ್ಷಕರು ಮತ್ತು ಇಲಾಖೆ, ಮುಖ್ಯವಾಗಿ ನಮ್ಮ ಉಪನಿರ್ದೇಶಕರು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಮ್ಗೆ ಈಗಾಗಲೇ ಆಯುಕ್ತರು ಧಾರವಾಡದವರ ನಿರ್ದೇಶನದಂತೆ ನಾವು ಟ್ರ್ಯಾಕಿಂಗ್ ಸೀಟ್ ಅಂತ ಮಾಡ್ತಾಯಿದ್ದೀವಿ ಮೇಡಮ್. ಯಾವ ಕಲಿಕಾಂಶ ಮಗು ಎಷ್ಟು ಹಂತದಲ್ಲಿದೆ, ಸುಮಾರು ನಾವು 16 ಕಲಿಕಾಂಶಗಳನ್ನು ನಿಗದಿಪಡಿಸಿಕೊಂಡಿದ್ದೀವಿ ಮೇಡಮ್. ಇಲಾಖೆ ನಿಗದಿಪಡಿಸಿಕೊಟ್ಟಿದೆ. ಅವುಗಳನ್ನು ಪ್ರತಿ ವಾರ
ನಮ್ಮ ಶಾಲೆಗಳಿಗೆ ನೋಡಲ್ ಅಧಿಕಾರಿಗಳಂತ ಒಬ್ಬರು ನಿಯೋಜನೆ ಆಗಿದ್ದಾರೆ. ಆ ನೋಡಲ್ ಅಧಿಕಾರಿಗಳು ಬಂದು ಆ ಟ್ರ್ಯಾಕಿಂಗ್ ಸೀಟಲ್ಲಿರುವಂಥ ಫಲಿತಾಂಶವನ್ನು ನೋಡ್ತಾರೆ. ಯಾವ ಮಗು ಯಾವ ಫಲಿತಾಂಶದಲ್ಲಿದೆ, ಯಾಕಿಲ್ಲ, ನೀವು ಹಾಕಿಕೊಂಡ ಕ್ರಮಗಳನ್ನು ನೋಡ್ತಾ ಇದ್ದಾಗ ಈ ಸಾರಿ ಯಾವುದೇ ಮಗು ಕಲಿಕೆಯಲ್ಲಿ ಉಳಿಲಾರದೆ ಏನು ಇದು ಸರಣಿ ಮತ್ತು 1 ಮತ್ತು 2 ಈಗಾಗಲೇ ನಮ್ಮ ಇಂಗ್ಲೀಷ್ ವಿಷಯದ ಸರಣಿ 2ನೇ ಪೇಪರು ಮುಗಿದಿದೆ. ಆ ಒಂದು ಯೋಜನೆಗಳನ್ನು ನೋಡಿದಾಗ ಸರ್ಕಾರ ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಇದು ಕಲಿಕೆಗೆ ಪೂರಕವಾಗಿದೆ ಮತ್ತು ಹೆಚ್ಚಿನ ಒಂದು ಫಲಿತಾಂಶವನ್ನು ನಾವು ನಿರೀಕ್ಷೆ ಆಗ್ತೈತೆ, ನಿರೀಕ್ಷೆ ಸಾಧ್ಯ ಆಗ್ತೈತೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಮೇಡಮ್. ಸರ್, ಈಗ ಇಂಗ್ಲಿಷ್ ಬೋಧನೆ ಕೇವಲ ಒಂದೇ ಕ್ರಮವಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಅಥವಾ ನೀವು ನಿಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಬೋಧನೆಯನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂದರೆ ಬೇರೆದವ್ರಿಗೆ ನೋಡಲಿಕ್ಕೆ ಅವರು ಕೇಳ್ಕೊಂಡ್ರೆ ನಿಮ್ಮ ಒಂದು ಅದಕ್ಕೆ ಅಭಿಪ್ರಾಯವೇನು? ಒಂದೇ ಮಂದಗತಿಯಲ್ಲಿ ಸಾಗ್ತಾ ಇದೆನಾ ಅಥವಾ ಒಂದೇ ಕ್ರಮವಾಗಿ ಸಾಗ್ತಾ ಇದೆನಾ? ಅದಕ್ಕೆ ಏನಾದರೂ ಬದಲಾವಣೆಗಳನ್ನ ತಾವು ಕಂಡುಕೊಂಡಿದ್ದೀರೋ? ಇತ್ತೀಚೆಗಂತೂ ಸಾಕಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೀವಿ ಮೇಡಮ್. ವೈಲ್ ಟೀಚಿಂಗ್ ದ ಇಂಗ್ಲೀಷ್ ಸಬ್ಜೆಕ್ಟ್ ಮೊದಲೆಲ್ಲ ನಾವು ಬೋರ್ಡ್ನಿಂದ ಫೇಸ್ ಟು ಫೇಸ್ ಒಂದು ಟೀಚಿಂಗ್ ಮಾಡ್ತಿದ್ವಿ, ಇಂಡಕ್ಟಿವ್ ಮೆಥಡ್ ಮಾಡ್ತಿದ್ವಿ. ಈಗ ಸೈಂಟಿಫಿಕಲಿ ಟೆಕ್ನಾಲಜಿಕಲಿ ವಿ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಭಾಳಷ್ಟು ಈ PPT ಮೂಲಕ, ಪ್ರೊಜೆಕ್ಟರ್ ಮೂಲಕ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು, ಕ್ಲಿಪ್ಸ್ಗಳನ್ನು ಈಗ ಅವುಗಳನ್ನು ಬಳಕೆ ಮಾಡಿ ಉಪಯೋಗ ಮಾಡಿಕೊಂಡು ಟೀಚಿಂಗ್ ಮಾಡೋದ್ರಿಂದ ಸೊ ಮಕ್ಕಳಿಗೆ ಅದೊಂಥರ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್, ಅದು ಒಂಥರ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿಬಿಡ್ತದೆ. ಹಾಗಾಗಿ ಅದು ಇಫೆಕ್ಟಿವ್ ಟೀಚಿಂಗ್ ಒಂದು. ಇಲ್ಲ ಇನ್ನೊಂದು ಏನಂತಂದರೆ ಸಾಕಷ್ಟು ಈ ಬೋರ್ಡಿಂದಲ್ಲಿ ನಮ್ಮಲ್ಲಿ ಯೂಟ್ಯೂಬ್ ಮೂಲಕ ಸಾಕಷ್ಟು ಕ್ಲಿಪ್ಸ್ಗಳು ಬರ್ತವೆ, ವಿಡಿಯೋಗಳು ಬರ್ತವೆ. ಸಪೋಸ್ ಇಫ್ ದೇ ಫೀಲ್ ಎನಿ ಡಿಫಿಕಲ್ಟಿ ದೇ ಕ್ಯಾನ್ ಸರ್ಚ್ ಇನ್ ದ ಯೂಟ್ಯೂಬ್. ಅದು ಒಂದು ಬಹಳಷ್ಟು ಒಂದು ಇಫೆಕ್ಟಿವ್ ಆಗಿ ಯೂಸ್ಫುಲ್ ಆಗುವಂಥದ್ದು ಒಂದು ವಿಧಾನ. ಹೀಗೆ ಈಗ ನಾವು ಮತ್ತೆ ಕಂಪ್ಯೂಟರ್ ಮೂಲಕ ಯಾವುದೋ ಒಂದು ನಾವು ಕ್ವಶನ್ ಪೇಪರ್ ಬೇಕಾಗಿತ್ತಪ್ಪ ಅಂತಂದ್ರೆ ಅವರ ವೆಬ್ಸೈಟ್ಗೆ ಹೋಗಿ ತಾವೊಂದು ಸರ್ಚ್ ಮಾಡಿ ನೋಡ್ಕೋಬೋದು, ಪ್ರಿಂಟ್ ತಗೋಬೋದು. ಇವೆಲ್ಲ ಅವುಗಳನ್ನು ಯೋಜನೆ ಅಥವಾ ಈ ಕೆಲವೊಂದು ಫೆಸಿಲಿಟಿಗಳನ್ನು ನಾವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಸೊ ಮಕ್ಕಳಿಗೆ ಅದೊಂಥರ ಇಫೆಕ್ಟಿವ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಎಲ್ಲ ಶಾಲೆಗಳಲ್ಲಿ PPT ಇದೆ, ಈ ಆಮೇಲೆ ಸ್ಕ್ರೀನ್ ಇದೆ, ಆಮೇಲೆ ಯೂಟ್ಯೂಬ್ದು ಮತ್ತು ಕೆಲವೊಂದಿಷ್ಟು ಫೆಸಿಲಿಟೀಸನ್ನು ನಾವು ಗೌರ್ಮೆಂಟ್ದವರು ಪ್ರೊವೈಡ್ ಮಾಡಿಕೊಡ್ತಾರೆ. ಇದರಿಂದ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಚೆನ್ನಾಗಿ ಕಲಿತಾರೆ. ಒಂದು ಅಂಶವನ್ನೇ ನಾನು ಕಲ್ಯಾಣಿ ಸರ್ ವಿಷಯಕ್ಕೆ ಆ್ಯಡ್ ಮಾಡ್ಬೇಕಂತ ಮಾಡ್ತೀನಿ. ನಾವು ಇಂಗ್ಲೀಷ್ ಫೆಸ್ಟ್ ಅಂತ ಮಾಡ್ತಾಯಿದ್ವಿ, ಸರ್ ಮಾಡ್ತಾಯಿದ್ದೀನಿ. ಸುಮಾರು 10-12 ವರ್ಷದಿಂದ ನಾವು ಇಂಗ್ಲೀಷ್ ಫೆಸ್ಟನ್ನು ಮಾಡ್ತಾಯಿದ್ವಿ. ಇಂಗ್ಲೀಷ್ ಫೆಸ್ಟ್ ಅಂದರೆ ಏನು? ಒಂದು ಇಂಗ್ಲೀಷ್ ಹಬ್ಬ. ಆ ಇಂಗ್ಲೀಷ್ ಹಬ್ಬದಲ್ಲಿ ನಾವು ಹಬ್ಬವನ್ನು ಮೋಜಿಗಾಗಿ ಮಾಡ್ತಾ ಇಲ್ಲ, ನಾವು ಕಲಿಕಾಂಶಗಳನ್ನೇ ಆ ಹಬ್ಬದಲ್ಲಿ ಇಡ್ತಾ ಇದ್ದೀವಿ. 8, 9 ಅದರಲ್ಲಿ ವೈಯಕ್ತಿಕ ಆಟಗಳಿರ್ಬೋದು, ಗುಂಪು ಆಟಗಳಿರ್ಬೋದು, ಮತ್ತು ಈ ವರ್ಷದ ಒಂದು SSLC ಒಂದು ಮಕ್ಕಳಿಗೆ ನಾವು ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಚೇಸ್ ದ ಗ್ರಾಮರ್ ಅಂತ ಒಂದು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ. ಕ್ಲೈಂಬಿಂಗ್ ದ 18 ಮೌಂಟೇನ್ಸ್ ಅಂತ ಮಾಡ್ತಾಯಿದ್ವಿ, ಗ್ರಾಮರ್ ಆಕ್ಷನ್ ಅಂತ ಮಾಡ್ತಾಯಿದ್ದೀವಿ, ಮತ್ತು ಮೆಮರಿ ಗೇಮ್ ಅಂತ ಮಾಡ್ತಾಯಿದ್ದೇವೆ, ಡಿಸ್ಕ್ರೈಬ್ ದ ಪಿಕ್ಚರ್ ಅಂತ ಮಾಡ್ತಾಯಿದ್ದೇವೆ, ಸ್ಟೋರಿ ರೈಟಿಂಗ್, ಸ್ಪೀಡ್ ರೈಟರ್ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಅದರಲ್ಲಿ ನಾವು ಸ್ಟೋರಿ ಅಂದರೆ ಆ ಕಲಿಕಾಂಶಗಳು, ಆ ಪರಿಕಲ್ಪನೆಗಳು SSLC ಮಕ್ಕಳಿಗಿವೆ. ಅವುಗಳನ್ನು ಆಟದ ಮೂಲಕ ನಾವು ಮಾಡಿಕೊಟ್ಟಿದ್ದರೆ ಅಲ್ಲಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಒಂದು ಅಂಶನೂ ಬರುತ್ತೆ, ಮಕ್ಕಳಿಗೆ ವಿಷಯಾಂಶನೂ ಬರುತ್ತೆ, ಮಕ್ಕಳು ಆ ಒಂದು ವಿಷಯದಲ್ಲಿ ನಿಪುಣ ಆಗಿಬಿಡ್ತಾರೆ. ಒಂದು ಇಂಗ್ಲೀಷ್ ಫೆಸ್ಟ್ ಅನ್ನೋದರಿಂದ ಒಂದು ವಾತಾವರಣ ಮೂಡ್ತದೆ, ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬರುತ್ತೆ, ಮತ್ತು ಕಲಿಕಾಂಶವನ್ನು ಆಟದ ಮೂಲಕ ಮತ್ತು ಏನು ಚಟುವಟಿಕೆ ಮೂಲಕ ಕಲಿತಾರೆ ಅನ್ನುವಂಥ ಅಂಶವನ್ನು ಕಲ್ಯಾಣ ಸರ್ ತಮ್ಮ ಶಾಲೆಯಲ್ಲೂ ಮಾಡ್ತಿದ್ದಾರೆ. ನಾನು ನಮ್ಮ ಪ್ರತಿ ಶಾಲೆಯಲ್ಲಿ ಈ ಚಟುವಟಿಕೆಗಳು ಮಾಡ್ತಾಯಿದ್ದಾರೆ. ಆದರೆ ಚಟುವಟಿಕೆಗಳು ಹೊರಗೆ ಬರ್ತಾ ಇಲ್ಲ, ಆದರೆ ತಮ್ಮ ವರ್ಗಕ್ಕೆ ಸೀಮಿತವಾಗಿದೆ, ತಮ್ಮ ಶಾಲೆಗೆ ಸೀಮಿತವಾಗಿರುವಂಥ ಚಟುವಟಿಕೆಗಳು ಮೇಡಮ್ ಮುಕ್ತವಾಗಿ ಒಂದು ಸಂಪನ್ಮೂಲ ತಂಡ, ಶಿಕ್ಷಕರ ತಂಡ ಮಾಡ್ತಾ ಇದೆ ಅನ್ನೋವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಮೇಡಮ್. ಸರ್, ಹಾಗೆಯೇ ಇವತ್ತು ನಿಧಾನಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳು ತಮ್ಮ ಶಾಲೆಗಳಲ್ಲಿ ಇದ್ದೇ ಇರ್ತಾರೆ. ಅವರನ್ನು ಮೇಲೆತ್ತಲಿಕ್ಕೆ ತಾವು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ತೀರಿ ತಮ್ಮ ಶಾಲೆಯಲ್ಲಿ? ಮೇಡಮ್, ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಅನ್ನೋದಕ್ಕಿಂತ ಈ ಸಲ ಸರ್ಕಾರನೇ ನಿರ್ದೇಶನ ಕೊಟ್ಟುಬಿಟ್ಟಿದೆ.
ಎರಡು ಹಂತದಲ್ಲಿ ನೀವು ಮಕ್ಕಳನ್ನು ನೀವು ಏನು ಮಾಡ್ಕೊಂಡು ಕಲಿಕೆಯಲ್ಲಿ ಮುಂದುವರಿದ ಮಕ್ಕಳು, ಕಲಿಕೆಯಲ್ಲಿ ಕಲಿಕೆ ನಿಧಾನಗತಿಗೆ ಹಿಂದುಳಿದ ನಿಧಾನಗತಿಯಲ್ಲಿ ಸರ್ಕಾರ ಏನು ಮಾಡಿಬಿಟ್ಟಿದೆ ಅಂದರೆ 4 ವಿಭಾಗದಲ್ಲಿ ತರಬೇತಿಯನ್ನು ಮಾಡಿ ನಮ್ಮ ಬೆಳಗಾವಿಯಲ್ಲಿ ನಮ್ಮ ತಾಲೂಕಿನಿಂದ 12 ಜನ ಸಂಪನ್ಮೂಲ ವ್ಯಕ್ತಿಗಳು, ಒಂದು ವಿಷಯಕ್ಕೆ 2 ಜನ ಸಂಪನ್ಮೂಲ ವ್ಯಕ್ತಿಗಳು ಹೋಗಿ ತರಬೇತಿಯನ್ನು ಕೊಟ್ಟಿದ್ದೀವಿ. ಆ ತರಬೇತಿಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ಮಾನ್ಯ ಉಪನಿರ್ದೇಶಕರು ಈ ತಂಡ ನಮಗೆ ಏನು ನಿರ್ದೇಶನ ಕೊಡ್ತೀವಿ, ನಿಮಗೆ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಗದಿ ಮಾಡಿದ್ದಾರೆ ಮೇಡಮ್. ಪ್ರತಿ ಒಂದು ವಿಷಯಕ್ಕೆ ನಮಗೆ 45+ ಅಂತ ನಮ್ಮ ಆಂಗ್ಲ ಭಾಷೆಗೆ ನಮ್ಮ 45 ಇದೆ. ಆ 45+ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಕಲಿಕಾಂಶಗಳನ್ನು ನಿಗದಿಪಡಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ಪತ್ರ ಬರಹ ಇರ್ಬೋದು, ನಿಬಂಧ ಬರಹ ಇರ್ಬೋದು, ಒಂದು ಪ್ಯಾಸೇಜ್ ಬರಹ ಇರ್ಬೋದು, ಗ್ರಾಮರದ ಒಂದು 12 ಅಂಶಗಳಿರ್ಬೋದು, ಒಂದು ಚಿತ್ರ ಪ್ರೊಫೈಲ್ ರೈಟಿಂಗ್ ಇರ್ಬೋದು, ಪಿಕ್ಚರ್ ರೈಟಿಂಗ್ ಇರ್ಬೋದು, ಸ್ಟೋರಿ ರೈಟಿಂಗ್ ಇರ್ಬೋದು. ಈ ಎಲ್ಲ ಕಲಿಕಾಂಶಗಳನ್ನು ನೋಡಿದಾಗ ಅದು 45 ಅಂಕ ಇದೆ ಮೇಡಮ್. ಆ ಮಗು ಒಟ್ಟಾರೆ ಈ 45 ಅಂಶದ ಕಲಿಕೆಯನ್ನು ಮಾಡಬೇಕು. ಸುಮಾರು ನಾವು ಡಿಸೆಂಬರ್ 22ನೇ ತಾರೀಕು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಮೇಡಮ್. ನಮ್ಮ ಡಿಸೆಂಬರ್ 18ನೇ ತಾರೀಕು ನಾವು ತಾಲೂಕು ಹಂತದಲ್ಲಿ ತರಬೇತಿಯನ್ನು ಎಲ್ಲ ಶಿಕ್ಷಕರಿಗೆ ನಾವು ಕಲ್ಯಾಣಿ ಸರು ಮತ್ತು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ತರಬೇತಿ ನೀಡಿ 18ನೇ ತಾರೀಕು ಅಂದರೆ 22ನೇ ತಾರೀಕಿನ ಈ ತರಬೇತಿಯ ಅಂಶಗಳು ಮಕ್ಕಳಿಗೆ ಟೀಚರ್ ಕೊಟ್ಟ ನಂತರ ಶಿಕ್ಷಕರು ಪ್ರತಿ ವಾರ ಏನು ಮಾಡ್ತಾಯಿದ್ದಾರೆ, ಒಂದು ವರ್ಕಿಂಗ್ ಶೀಟ್ ಅಂತ ಆಗಲೇನು ತಮ್ಮ ಗಮನಕ್ಕೆ ತಂದಿದೆ. ಆ ವರ್ಕಿಂಗ್ ಶೀಟದ ಮೂಲಕ ಕಲಿಕಾಂಶಗಳನ್ನು ಕಲಿಸ್ತಾ ಹೋಗ್ತಾ ಇದ್ದಾರೆ. ಆ ಕಲಿಕಾಂಶಗಳನ್ನು ಪ್ರಗತಿಯನ್ನು ಆ ವರ್ಕಿಂಗ್ ಶೀಟಲ್ಲಿ ನಾವು ಬರ್ಣ ಮಾಡ್ತಾಯಿದ್ವಿ. ಪ್ರತಿ ವರ್ಕಿಂಗ್ ಶೀಟದು ಮೌಲ್ಯಮಾಪನವನ್ನು ನಮ್ಮ ನೋಡಲ್ ಅಧಿಕಾರಿಗಳು ಮಾಡ್ತಾರೆ. ನೋಡಲ್ ಅಧಿಕಾರಿಗಳು ತಾಲೂಕು ಹಂತ, ತಾಲೂಕಿನ ಜಿಲ್ಲೆ ಹಂತ, ಜಿಲ್ಲೆಯಿಂದ ಆಯುಕ್ತರ ಒಂದು ಕಾರ್ಯಾಲಯದಲ್ಲಿ ಪರಿಶೀಲನೆ ನಡೀತಾ ಇದೆ ಮೇಡಮ್. 7 ದಿನದ ಹಿಂದೆಯೇ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಬೆಳಗಾವಿ ಇರ್ಬೋದು, ನಮ್ಮ ಮಾನ್ಯ ಉಪನಿರ್ದೇಶಕರು ಒಂದು ಸಭೆಯನ್ನು ಮಾಡಿ ಮಕ್ಕಳ ಕಲಿಕೆಯಲ್ಲಿ ನೀವು ಏನೇನು ಹಿಂದುಳಿದ ಮಕ್ಕಳಿಗೆ ಏನೇನು ಮಾಡ್ಕೊಂಡಿದ್ದೀರಾ, ಪ್ರಗತಿ ಏನು ಎಲ್ಲವನ್ನು ನೋಡಿದಾಗ ಈ ವರ್ಷ ನಾವು ಒಂದು ಸುವರ್ಣ ಅವಕಾಶ ಯಾರಿಗೆ ಅಂದರೆ ನಿಧಾನಗತಿಯ ಕಲಿಕೆಯಲ್ಲಿ ಉಳಿದಂಥ ಮಕ್ಕಳಿಗೆ. ಯಾಕಂದರೆ ಈ ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ಸುಲಭವಾಗಿ ಪಾಸಾಗ್ಬೋದು. ಯಾಕಂದರೆ ಆ ಕಲಿಕಾಂಶಗಳನ್ನು ನೋಡಿದಾಗ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಅಂಶಗಳನ್ನೇ ಉತ್ತರವನ್ನಾಗಿ ಬದಲಾಯಿಸಿಕೊಳ್ಳುವ ಅವಕಾಶಗಳು ಭಾಳ ಕೊಟ್ಟಿದೆ. ಇಲಾಖೆ ನಿರ್ದೇಶನ ಭಾಳ ಉತ್ತಮವಾಗಿ ಕೊಟ್ಟಿದೆ. ಆ ಅಂಶಗಳನ್ನು ಹಾಕಿಕೊಂಡಾಗ ಕಲಿಕೆಯಲ್ಲಿ ನಿಧಾನವಾಗಿರುವಂಥ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಅಂತೇಳಿ ನಾವು ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಾವ ದಯವಿಟ್ಟು ಆ ಅಂಶಗಳನ್ನು ಪರಿಶೀಲಿಸಿ 45 ಏನು ನಿಮ್ಮ ವರ್ಗ ಕೊನೆಯಲ್ಲಿ ಏನು ಶಿಕ್ಷಕರು ನಿಮ್ಗೆ ಹೇಳ್ಕೊಡ್ತಾರೆ ಅವನ ಪಾಲಿಸ್ರಿ. ಸುಲಭವಾಗಿ 45 ಅಂಕಗಳನ್ನು ಗಳಿಸಿ ನಿಮ್ಮ SSLC ಪರೀಕ್ಷೆಯಲ್ಲಿ ಸುಲಭವಾಗಿ ಅಂಕವನ್ನು ಗಳಿಸಿ ತಮ್ಮ ಭವಿಷ್ಯದ ಉಜ್ವಲವನ್ನು ಮಾಡಿಕೊಳ್ಬಹುದು ಅನ್ನೋಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಬಸ್ತಾ ಇದ್ದೇನೆ ಮೇಡಮ್. ಅದರ ಜೊತೆಗೆ ಒಂದು ವೀಕ್ಲಿ ನಾವು ಸ್ಲಿಪ್ ಟೆಸ್ಟ್ ಅಂತ ಪ್ರತಿ ವರ್ಷ ಅದಂತೂ ಹೇಳಿ ಸರ್. ಪ್ರತಿ ವಾರ ಏನಾಗ್ತಾ ಇದೆ, ಈ ಕಲಿಕಾಂಶ ಒಂದು ನಿಗದಿಪಡಿಸಿದ ಕಲಿಕಾಂಶಗಳಿದೆ. ಅದು ಸೋಮವಾರದಿಂದ ಶುಕ್ರವಾರವರೆಗೆ ಕಲಿಕಾಂಶ ಕಲಿಕೆ ಆಗ್ತಾಯಿದೆ. ಶನಿವಾರ ದಿವಸ ಸ್ಲಿಪ್ ಟೆಸ್ಟ್ ಅಂತ ನಾವು ಮಾಡ್ತಾ ಇದ್ದೀವಿ. ಭಾಳ ಈಸಿ ಇರ್ತದೆ. ವೀಕ್ಲಿ ಏನು ಅವ್ರು ಕಲ್ತಿರ್ತಾರೆ ಅದನ್ನ ಎಕ್ಸಾಮ್ ಮುಖಾಂತರ ಅವ್ರು ತೋರಿಸ್ಪಡಿಸಲೇಬೇಕು. ಅಂದ್ರೆ ಅಕಸ್ಮಾತ್ ಅವ್ರಿಗೇನೋ ಆ ವಿಷಯದಲ್ಲಿ ಗೊತ್ತಾಗಿಲ್ಲ, ಅದನ್ನ ಅದೇ ವೀಕಲ್ಲಿ ನೀವೇನು ಮಾಡ್ತೀರಿ ಅವ್ರಿಗೆ ಮತ್ತೆ ಪುನರ್ಮನನ ಮಾಡುವಂಥ ಕೆಲಸ. ಅದು ಸ್ಪೆಷಲಿ ಫಾರ್ ಸ್ಲೋ ಲರ್ನರ್ಸ್. ಎಸ್. ಈಗ ನಾವು ಏನಂತಂದರೆ ಸರ್, ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು, ನಿಧಾನಗತಿ ಮಕ್ಕಳಿಗೆ ಯಾವೆಲ್ಲ ಕ್ರಮಗಳನ್ನು ತೊಗೊಂಡಿದ್ರಿ, ಹಾಗೆ ಅವ್ರು ಮುಂದೆ ಬರಲಿಕ್ಕೆ ಏನೆಲ್ಲ ಮಾಡಿದ್ರಿ ಅಂತ ಸರ್ ಆಗಲಿ ತಾವಾಗಲಿ ಭಾಳಷ್ಟು ಚೆನ್ನಾಗಿ ವಿವರಿಸಿದ್ರಿ. ಅದನ್ನು ಮಕ್ಕಳು ಗಮನದಲ್ಲಿಟ್ಕೊಂಡು ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮಾಡಿದರೆ ಅವರೇನು ನಿಧಾನಗತಿ ಮಕ್ಕಳಾಗಿ ಹೊರಹೊಮ್ಮುವುದಿಲ್ಲ, ಒಳ್ಳೆ ರಿಸಲ್ಟನ್ನೇ ತೆಗೆದುಕೊಂಡು ಹೊರಬರ್ತಾರೆ. ಜೊತೆಗೆ ಈಗ ಸರ್ ಏನಂತಂದರೆ, ಕಲಿಕೆಯಲ್ಲಿ ಮುಂದುವರೆದಂತಹ ಮಕ್ಕಳಿಗೆ ಇನ್ನೂ ಹೆಚ್ಚಿನ ರ್ಯಾಂಕ್ ಬರಲಿಕ್ಕೆ ನೀವು ಯಾವೆಲ್ಲ ಸಲಹೆಗಳನ್ನು ಅವ್ರಿಗೆ ನೀಡ್ತೀರಿ? ಎಸ್, ಡೆಫಿನೆಟ್ಲಿ ಮೇಡಮ್. ಈಗ ನಾವು ಸ್ಲೋ ಲರ್ನರ್ಸ್ಗೆ ನಾವು ಇಷ್ಟೆಲ್ಲ ಕಸರತ್ತು ಮಾಡ್ತಾಯಿದ್ದೀವಿ, ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ದೀವಿ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಅಬೋವ್ ಎವರೇಜ್. ಅವ್ರಿಗೂ ನಾವು ಕೇರ್ ಮಾಡಲೇಬೇಕಾಗ್ತದೆ. ಅವ್ರಿಗೆ ನಾವು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕೊಡ್ತೀವಿ ಮೇಡಮ್. ಸ್ಕೋರಿಂಗ್ ಪ್ಯಾಕೇಜ್ ಅಂತಂದರೆ ಈಗ ದೇ ಶುಡ್ ಗೆಟ್ 80 ಮಾರ್ಕ್ಸ್ ಔಟ್ ಆಫ್ 80. ಆ ಒಂದು ನಿಟ್ಟಿನೊಳಗೆ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ಅವ್ರಿಗೆ ನಾವು ಕ್ವಶನ್ ಪೇಪರ್ ಪ್ಯಾಟ್ರನ್ ಡಿಸೈನ್ ಕೊಡ್ತೀವಿ, ಬ್ಲೂ ಪ್ರಿಂಟ್ ಕೊಡ್ತೀವಿ, ಆಮೇಲೆ ಟೈಪ್ಸ್ ಆಫ್ ವೇಟೇಜ್ ಟು ಟೈಪ್ಸ್ ಆಫ್ ಕ್ವಶನ್ಸ್ ಕೊಡ್ತೀವಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಅಂತ ಕೊಡ್ತೀವಿ. ಇವುಗಳೆಲ್ಲ ಕೊಟ್ಟಾಗಂದ್ರೆ ಆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ನಾವು. ಹೌ ಟು ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮ್ ಅಂದರೆ ಸ್ಟಾರ್ಟಿಂಗಿಂದಲೇ ಕೊಟ್ಬಿಡೋರು. ಹೀಗೆ ಮಾಡೋದ್ರಿಂದ ಅವರು ಯಾವ ಒಂದು ಲೆಸನ್ಗೆ ಎಷ್ಟು ವೇಟೇಜ್ ಕೊಡಬೇಕು ಇಷ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆ ಒಂದು ಅದರ ಪ್ರಕಾರ ಅವರು ರೆಡಿ ಮಾಡ್ಕೊಂಡ್ಬಿಡ್ತಾರೆ.
ಆಮೇಲೆ ಈಗ ಗ್ರಾಮರ್ ಅಂತೂ ಪರ್ಫೆಕ್ಟ್, ಅದನ್ನು ಪರ್ಫೆಕ್ಟ್ ಮಾಡಲೇಬೇಕು ನಾವು. ಪ್ರತಿಯೊಂದು ಕಂಟೆಂಟನ್ನು ಅಥವಾ ಪ್ರತಿಯೊಂದು ಐಟಮನ್ನು ನಾವು ಅವ್ರಿಗೆ ಟೀಚ್ ಮಾಡ್ಕೊತ ಹೋದಾಗ ಯೂಶ್ವಲಿ ಅವರು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊತಾರೆ. ಸ್ವಲ್ಪ ಅವರು ಅಬೋವ್ ಎವ್ರೇಜ್ ಇರೋದರಿಂದ ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ. ಸೊ ಆ ಪ್ರಕಾರ ನಾವು ಬಹಳಷ್ಟು ನಂಬರ್ ಆಫ್ ಎಕ್ಸಾಂಪಲ್ಸ್ ಕೊಡೋದ್ರ ಮೂಲಕ ಗ್ರಾಮರ್ ಪರ್ಫೆಕ್ಟ್ ಆಗುತ್ತೆ. ಇನ್ನು ಟೆಕ್ಸ್ಚುವಲ್ ಪಾಯಿಂಟ್ಸು ಅಥವಾ 2 ಮಾರ್ಕ್ಸ್ ಕ್ವಶನ್ಸನ್ನು ಯಾವ ರೀತಿ ಬರೀಬೇಕು ಅಂದರೆ ಹೌ ಟು ರೈಟ್ ದಟ್ ಕ್ವಶನ್ ಇಫೆಕ್ಟಿವ್ಲಿ, ಅದನ್ನು ನಾವು ಸ್ವಲ್ಪ ಅವ್ರಿಗೆ ಗೈಡ್ ಮಾಡ್ತೀವಿ. ಆಮೇಲೆ ಟೆಕ್ಸ್ಚುವಲ್ ಪಾಯಿಂಟ್ಸನ್ನು ಹೈಲೈಟ್ಸ್ ಮೇನ್ ಪಾಯಿಂಟ್ಸನ್ನು ಬರಲೇಬೇಕು. ಸೊ ದೇ ಮೇಕ್ ಗ್ರಾಮೆಟಿಕಲ್ ಮಿಸ್ಟೇಕ್, ಲೆಟ್ ದೆಮ್ ಡೂ ದ್ಯಾಟ್ ಮಿಸ್ಟೇಕ್. ಆದರೂ ಅದು ಆಗಲಾರ್ದು ಹಾಗೆ, ಯಾಕಂದ್ರೆ ನಮ್ಮದು ಟಾರ್ಗೆಟ್ ಏನಿರ್ತದೆ 80 ಮಾರ್ಕ್ಸ್, 80 ಔಟ್ ಆಫ್ 80 ಇರ್ತದೆ. ಆ ನಿಟ್ಟಿನೊಳಗೆ ಅವರಿಗೆ ಯಾವ್ಯಾವುದು ಕ್ವಶನನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಪ್ರಾಪರಾಗಿ ಗೈಡೆನ್ಸ್ ಕೊಟ್ಟಾಗ ಸೊ ಅವರು ಆಟೋಮೆಟಿಕಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಕ್ವಶನ್ ಪೇಪರ್ ಬಿಡಿಸ್ತಾರೆ, ನೋಟ್ಸ್ ಕೊಡ್ತೀವಿ. ಆಮೇಲೆ ಲೆಸನ್ ಮುಗಿದ ತಕ್ಷಣ ನಾನು ನಮ್ಮ ಸ್ಕೂಲ್ ಏನು ಮಾಡ್ತಾ ಇರೋದು, ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ, ಈಸ್ ಡೂಯಿಂಗ್ ಆಲ್ಸೋ ವೆರಿ ವೆಲ್. ನಾನು ಮಾಡ್ತಾ ಇರೋದು ಆಫ್ಟರ್ ಟೀಚಿಂಗ್ ಎ ಲೆಸನ್ ಐ ಯೂಸ್ ಟು ಗೋ ಥ್ರೂ ದ ಲೆಸನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಕ್ವಶನ್ ಪೇಪರ್, ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಪ್ರಕಾರ ಆ ಪಾಠದೊಳಗೆ ಯಾವ್ಯಾವ ಟೈಪ್ ಕ್ವಶನ್ಸ್ ಬರ್ತಾರೆ ಅದನ್ನು ಅವರಿಗೆ ತಿಳುವಳಿಕೆ ಕೊಟ್ಬಿಟ್ಟು ಅವನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಅದರ ಪ್ರಕಾರ ಅವರು ಸ್ಟಡಿ ಮಾಡ್ಕೊತ ಹೋಗ್ಬೇಕು. ಸೊ ಇದರಿಂದ ಸೊ ದ್ಯಾಟ್ ದೇ ಕ್ಯಾನ್ ಡೆಫಿನೆಟ್ಲಿ ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮ್. ಹಿಂಗೆ ಪ್ರತಿಯೊಂದು 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ ಕ್ವಶನ್ಸ್, ಎಸ್ಸೆ ಬರೆದು ಎಸ್ಸೆ ಹೇಗೆ ಬರೀಬೇಕು, ಆಮೇಲೆ ಪ್ರೊಫೈಲ್ ರೈಟಿಂಗ್ ಹೇಗೆ ಬರೀಬೇಕು, ಆಮೇಲೆ ಸಮ್ಮರಿ ಹೇಗೆ ಬರೀಬೇಕು, ಇದನ್ನೆಲ್ಲ ಒಂದು ಪ್ರಾಪರ್ ರೆಡಿಮೇಡ್ ನಾವು ಡಿಕ್ಟೇಷನ್ ಆನ್ಸರ್ ಕೊಡ್ಬೋದು. ಕೊಟ್ಟ ಮೇಲೆ ಅದನ್ನು ಪ್ರತಿ ವಾರಕ್ಕೊಮ್ಮೆ ಅವ್ರನ್ನ ಟೆಸ್ಟ್ ಮಾಡ್ಕೊತ ಹೋಗೋದು. ಹೀಗೆ ಮಾಡಿದಾಗ ಥ್ರೂಔಟ್ ಇಯರ್ ಅವರು ನಮ್ಮ ಅಂಡರ್ದಾಗಿರ್ತಾರೆ, ಅವರು ಡೆಫಿನೆಟ್ಲಿ ವರ್ಕ್ ಮಾಡ್ತಾರೆ, ಅದರಿಂದ ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ. ಹೀಗಾಗಿ ನಾನು ನಮ್ಮಲ್ಲಿ ಪ್ರತಿ ವರ್ಷದ ಮೇಡಮ್ ಕಳೆದ ಒಂದು 32 ವರ್ಷಗಳಿಂದ 100ಕ್ಕೆ ಒಂದು ಅಟ್ಲೀಸ್ಟ್ ಒಂದು 5 ಜನ ಆದರೂ ಅಬೋವ್ 90 ಇರ್ತಾರೆ. 99 ಸ್ಕೋರ್ ಮಾಡಿದ್ದಾರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು. ಐ ಆಮ್ ಪ್ರೌಡ್ ಟು ಸೇ. ಇದರಿಂದ ಅವ್ರಿಗೆ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ನಾವು ರೆಡಿ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ನಿಮ್ಮ ಶಾಲೆಯಲ್ಲಿ ಅಂದರೆ ಮುಂದುವರೆಯುವಂತಹ ವಿದ್ಯಾರ್ಥಿಗಳಿಗೆ ಅವರು ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಏನೆಲ್ಲ ಸಲಹೆಗಳನ್ನು ಕೊಡ್ತಾ ಇದ್ದೀರಿ ಸರ್? ಮುಖ್ಯವಾಗಿ ಮೇಡಮ್ ನಮ್ಮ ಕಲ್ಯಾಣ್ ಸರ್ ಹೇಳಿದ ವಿಷಯವನ್ನು ನಾವು ಮಾಡ್ತಾಯಿದ್ದೇವೆ. ಒಂದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಕಲಿಕೆಯನ್ನು ನೋಡಿದಾಗ ಯಾರೂ ಕಲಿಕೆಯಲ್ಲಿ ಹಿಂದುಳಿದವರಲ್ಲ. ಒಂದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತದೆ, ಸ್ವಲ್ಪ ಗೈರು ಹಾಜರಾತಿಯನ್ನು ಹೊರತುಪಡಿಸಿದರೆ, ಏನೋ ಜಾತ್ರೆ ಬಂತು, ವ್ಯವಸಾಯ ಬಂತು, ಒಂದು ದಿವಸ ಡಿಸ್ಕನೆಕ್ಷನ್ ಆತಂದರೆ ಅಲ್ಲಿ ಕಮ್ಯುನಿಕೇಷನ್ ಆಗಿರ್ಬೋದು, ಅವನ ವಿಷಯದ ಒಂದು ಲಿಂಕ್ ಅನ್ನೋದು ತಪ್ಪಿ ಹೋಗ್ತಾ ಇದೆ. ಒಂದು ಅಂಶ ಮೇಡಮ್. ಎರಡನೇದು, ಅಂಕ ಗಳಿಕೆಗೆ ಸುಲಭವಾಗಿ ಏನಾಗ್ತಾಯಿದೆ ಅಂದರೆ ಹೌ ಟು ರೈಟ್, ಹೌ ಟು ಎಂಡ್. ಈ ಪ್ರಶ್ನೆ ನೋಡಿದಾಗ ಉತ್ತರವನ್ನು ಅವನು ಕಂಠಪಾಠ ಮಾಡ್ತಾನೋ, ರೂಢಿ ಮಾಡ್ತಾನೋ, ಪ್ರಾಕ್ಟೀಸ್ ಮಾಡ್ತಾನೋ ಅನ್ನೋದಕ್ಕಿಂತ ಆ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಆರಂಭಿಸಬೇಕು, ಆ ಪ್ರಶ್ನೆಯನ್ನು ಯಾವ ರೀತಿ ಮುಕ್ತಾಯಗೊಳಿಸಬೇಕು. ಏಕೆಂದರೆ ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ 70ಕ್ಕಿಂತ ಅಂಕ ಜಾಸ್ತಿ ಬಂತಂದರೆ ಪ್ರತಿಯೊಬ್ಬ ಮೌಲ್ಯಮಾಪಕರು ಇರ್ಬೋದು, ಅವರ ಮೇಲಿನವರು ಇರ್ಬೋದು, ಆ ಪ್ರತಿಯೊಂದು ಅಂಶವನ್ನು ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಏನು ಕೊರತೆ ಕಂಡು ಬರ್ತಾ ಇದೆ ಅಂದರೆ ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿಯ ಮುಕ್ತಾಯ ಮಾಡಬೇಕು ಅನ್ನುವಂಥ ಅಂಶವನ್ನು ನಾವು ಈ ವರ್ಷ ನೋಡಿದಾಗ ಅದು ನಮ್ಗೆ ಸ್ವಲ್ಪ ಅನ್ನಿಸ್ತು. ಯಾಕಂದರೆ ಇಲಾಖೆ ಮಾದರಿ ಉತ್ತರಗಳಲ್ಲಿರ್ಬೋದು ಮತ್ತು ಹಿಂದೆ 100 ಅಂಕ ಗಳಿಸಿದಂಥ ಮಕ್ಕಳ ಮಾದರಿ ಉತ್ತರ ಪತ್ರಿಕೆಗಳನ್ನು ಆ ಸ್ಟೂಡೆಂಟ್ ಕಾರ್ನಲ್ಲಿ ಹಾಕಿರೋದ್ರಿಂದ ಹೌದು ನಮ್ಮ ಮಕ್ಕಳ ಉತ್ತರ ಪತ್ರಿಕೆಯನ್ನು ನೋಡಿದ್ರೆ ಈ ಅಂಶ ಕೊರತೆ ಇದೆ, ಈ ಒಂದು ಅಂಶದಲ್ಲಿ ನಮ್ಮ ಮಕ್ಕಳು ಅಂಕಗಳನ್ನ ಗಳಿಕೆಯಲ್ಲಿ ಏನಂತೆ ಕೊರತೆಯನ್ನು ಅನುಭವಿಸ್ತಾ ಇದೆ. ಹಾಗಾದರೆ ನಾವು ಏನು ಮಾಡೋಣ? ಈ ವರ್ಷ ನಾನು ನಮ್ಮ ತರಗತಿಯಲ್ಲಿರ್ಬೋದು, ನಾವು ಹೋದಂಥ ಅಭಿಪ್ರೇರಣೆ ಕಾರ್ಯಾಗಾರದಲ್ಲಿರ್ಬೋದು, ಶಾಲೆಗಳಲ್ಲಿ ಕೆಲವೊಂದಿಷ್ಟು ಶಾಲೆಗಳಿಗೆ ನಾನು ಇರ್ಬೋದು, ನಮ್ಮ ಕಲ್ಯಾಣ ಸಂಪನ್ಮೂಲ ವ್ಯಕ್ತಿ ಆಗಿರ್ಬೋದಲ್ಲೇ ಈ ವರ್ಷ ನಾವು ಏನಾಗ್ತಾಯಿದೆ, ಪಾಸಿಂಗ್ ಪ್ಯಾಕೇಜ್ ಕೊಡೋದ್ರಿಂದ ಯಾವ ಪ್ರಶ್ನೆ ಅಂತೂ
ಅವರಿಗೆ ನಿರ್ಧಾರ ಆಗಿಬಿಟ್ಟಿದೆ. ಆದರೆ ಅದೇ ಪ್ರಶ್ನೆಯನ್ನು ಕೇಳಿದ ಪ್ರಶ್ನೆಗೆ ತಕ್ಕವಾಗಿ ಬರೆಯೋದು ಹೇಗೆ ಅನ್ನುವಂಥ ಒಂದು ವಿಶೇಷ ಒತ್ತನ್ನು ನಾವು ಕೊಟ್ಟಿದ್ದೇವೆ ಮೇಡಮ್. ಈ ಕೊಟ್ಟಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಸುಲಭವಾಗಿ ಯಾವ ರೀತಿ ಪ್ರಾರಂಭ ಮಾಡಬೇಕು, ಯಾವ ರೀತಿ ಮುಕ್ತಾಯಗೊಳಿಸಬೇಕು ಅನ್ನುವಂಥ ಒಂದು ಒಳ್ಳೆಯ ವಾತಾವರಣ ಮೂಡಿ ಬರ್ತಾ ಇದೆ. ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ ಈ 18 ಅಂಕದ ನಮ್ಮ ಆಂಗ್ಲ ಭಾಷೆಯಲ್ಲಿ ಗ್ರಾಮರ್ ಇದೆ ಮೇಡಮ್. ಅದರಲ್ಲಿ ಮಕ್ಕಳು 16, 17 ಅಂಕವನ್ನು ಗಳಿಸ್ತಾ ಇದ್ದಾರೆ. 1, 2 80 79 ಆದರೂ 80 ಆಗೋದಿಲ್ಲ. ನಮ್ಮ ಕಲ್ಯಾಣಿ ಸರ್ ಯಾವಾಗಲೂ ಗ್ರಾಮರ್ ವಿಷಯಕ್ಕೆ ಆದ್ಯತೆ ಕೊಡೋದ್ರಿಂದ 16, 17 ಅಂಕ ಬರುತ್ತೆ. ಆದರೆ ಅದೇ ರೀತಿಯಾಗಿ ನಾವು ಯಾವ ಹೋಗ್ತಾ ಇದ್ದಾವೆ, ಈ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಾಗ ಒಂದು ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಆ್ಯಕ್ಟಿವಸ್ ಪ್ಯಾಸಿವಸ್ ಇರ್ಬೋದು, ಮತ್ತು ಇನ್ನೊಂದು ಡಿಗ್ರೀಸ್ ಇರ್ಬೋದು. ಈ ಅಂಶವನ್ನು ನೋಡಿದಾಗ ಮಕ್ಕಳು ಸ್ವಲ್ಪ ಈ ಒಂದು ಅಂಶದಲ್ಲಿ ನಾವು ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಆಗಿ ಮಾಡಿಸಿರ್ಬೋದು, ಡ್ರಿಲ್ ವರ್ಕ್ ಮಾಡಿಸಿದ್ವಿ ಅಂದರೆ ಅಲ್ಲಿ ಸುಲಭವಾಗಿ ಅದನ್ನು ಗಳಿಸ್ಬೋದು ಅನ್ನೋ ಒಂದು ವಿಚಾರವನ್ನು ನಾನು 2 ಸರಣಿ ಪರೀಕ್ಷೆಯನ್ನು ನೋಡಿದಾಗ ಕಂಡುಕೊಂಡಿದ್ದೇನೆ ಮೇಡಮ್. ಅದನ್ನು ಪೂರ್ಣ ಮಾಡಿದ್ದೀನಿ ಅಂದರೆ ಸುಲಭವಾಗಿ ಸುಮಾರು ಪ್ರತಿಯೊಂದು ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಒಂದು ಶಾಲೆಯಲ್ಲಿ 4 ರಿಂದ 5 ಮಕ್ಕಳು 100ಕ್ಕೆ 100 ಅಂಕವನ್ನು ಗಳಿಸ್ಬೋದು ಅಂತ ವಿಚಾರವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೇಡಮ್. ಮುಂದೆ ಬರುವಂಥ SSLC ಪರೀಕ್ಷೆಯಲ್ಲಿ ನಿಮ್ಮ 2 ಶಾಲೆಯ ಮಕ್ಕಳು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ನಾನು ವಾಹಿನಿ ಮೂಲಕ ಕೂಡ ತಮಗೆ ಅಭಿನಂದಿಸ್ತೇನೆ. ಸರ್, ಕೊನೆಗೆ ಏನಪ್ಪ ಅಂತಂದರೆ ತಾವು ಮಕ್ಕಳ ಒಂದು SSLC ರಿಸಲ್ಟ್, ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ನಲ್ಲಿ ಮಕ್ಕಳು ಅಂಕಗಳನ್ನು ಪಡೆದು ವಿಶೇಷವಾಗಿ ಶಾಲೆಗೆ ಕೀರ್ತಿಯನ್ನು ತರಬೇಕು, ಶಿಕ್ಷಕರಿಗೆ ಕೀರ್ತಿಯನ್ನು ತಂದು ತಮ್ಮ ಜೀವನವನ್ನು, ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕು ಅನ್ನುವಂಥದ್ದು ತಮ್ಮಿಬ್ಬರ ಮಾತಿನ ಮೂಲಕ ತಮ್ಮ ಅಭಿಲಾಷೆ ನನಗೆ ಗೊತ್ತಾಯಿತು. ತಾವು ಅವಾಗಲಿಂದ ನಾವು ಈ ಚರ್ಚೆಯನ್ನು ಪ್ರಾರಂಭ ಮಾಡಿದಾಗಿಂದು ಕೂಡ ಹೇಳ್ತಾ ಬಂದಿದ್ದೀರಿ ಈ ವರ್ಷ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು. ಇದರ ಜೊತೆಗೆ ತಮಗೆ ಶಿಕ್ಷಣ ಇಲಾಖೆ ಯಾವ ರೀತಿಯಾದಂತಹ ಕ್ರಮಗಳು, ಹಾಗೆಯೇ ಶಿಕ್ಷಣ ಇಲಾಖೆ ನಿಮಗೆ ಯಾವ ರೀತಿಯಾದಂಥ ಸಪೋರ್ಟ್ ಮಾಡ್ತಾ ಇದೆ? ವಂಡರ್ಫುಲ್ ಸಪೋರ್ಟ್ ಕೊಡ್ತಾರೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ, ಸಂಬಂಧೀಯ ಅಧಿಕಾರಿಗಳಾಗಲಿ, ನಮ್ಮ ECO ಅಧಿಕಾರಿಗಳು ಶ್ರೀ ಕಲ್ಲಿಂಗಪ್ಪ ಸರ್, ಈಗ ಬಂದಿರುವಂಥ ಶೇಖ್ ಸರ್ ಆಗಲಿ, ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನು ಅಡ್ವಾನ್ಸ್ ಆಗಿ ಮೀಟಿಂಗ್ ಮಾಡಿಕೊಂಡು ಯಾವ ರೀತಿ ಫೋರಮ್ ಮಾಡಬೇಕು, ಫೋರಮ್ದೊಳಗೆ ಏನು ಡಿಸ್ಕಷನ್ ಮಾಡಬೇಕು, ಮತ್ತು ಯಾವ ಅಂಶಗಳನ್ನು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಇನ್ ಅಡ್ವಾನ್ಸ್ ಆಗಿ ನಮಗೆ ಸೂಚನೆ ಕೊಟ್ಟು ಮಾರ್ಗದರ್ಶನ ಮಾಡಿ ಅವರಿಗೆ ಪ್ರತಿ ವರ್ಷ ನಾವು ಒಂದು ಟರ್ಮ್ದಲ್ಲಿ 2, ಮತ್ತೊಂದು ಟರ್ಮ್ದಲ್ಲಿ 2, ಕೊನೆ ಪಕ್ಷ ಈ 4 ಫೋರಮ್ಗಳನ್ನು ಮಾಡಿ, ವರ್ಕ್ಶಾಪ್ಗಳನ್ನು ಮಾಡಿ, ಅದರ ಮೂಲಕ ಎಲ್ಲ ಶಿಕ್ಷಕರಿಗೆ ಮನನ ಮಾಡಿಕೊಂಡು ಅವಾಗ ಸರಿಯಾದ ರೀತಿಯೊಳಗೆ ಮಕ್ಕಳಿಗೆ ಮೋಟಿವೇಟ್ ಮಾಡಲಿಕ್ಕೆ ಬಹಳಷ್ಟು ಒಳ್ಳೆಯ ಒಂದು ಪ್ರಯತ್ನ. ಅದರಲ್ಲೂ ಈ ಸಲ ಅಂತೂ ಪಾಟೀಲ್ ಸರ್ ಬಹಳಷ್ಟು ಸಪೋರ್ಟ್ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕ ಬಳಗದವರ ಪರವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳವರಿಗೆ ಮತ್ತು ನಮ್ಮ ECO ಅಧಿಕಾರಿಗಳಿಗೆ ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೇವಲ ತಾವೆಲ್ಲ ಹೇಳಿದ್ರಿ, ಕೇವಲ ಇಲ್ಲಿವರೆಗೆ ನಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ JBM ಚಾನಲ್ದವರಿಗೂ ಕೂಡ ವೈಯಕ್ತಿಕವಾಗಿ ಪಾಟೀಲ್ ಸರ್ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಕೇವಲ ನಮ್ಮ ಶಾಲಾ ಮಕ್ಕಳು ಅಷ್ಟೇ ಯಶಸ್ವಿ ಪಡೆಯೋದು ಬೇಡ, ಇಡೀ ರಾಮದುರ್ಗ ತಾಲೂಕಿನ ಮಕ್ಕಳೆಲ್ಲರೂ ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೀಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಮೇಡಮ್. ಸರಿ ಸರ್, ಕೊನೆಯದಾಗಿ ಮುಂದೆ ಬರುತ್ತಿರುವಂಥ SSLC ಬರೆಯುವ ಮಕ್ಕಳಿಗೆ ತಾವೇನು ಹಿತನುಡಿಗಳನ್ನು ಹೇಳ್ತೀರಿ? ಮಕ್ಕಳಿಗೆ ಮುಖ್ಯವಾಗಿ ಇಂಗ್ಲೀಷ್ ವಿಷಯದಲ್ಲಿ ಯಾವುದೇ ಆದಂಥ ಭಯ ಬೇಡ. ಇಂಗ್ಲೀಷ್ ವಿಷಯವನ್ನು ಗಮನಕ್ಕೆ ತೆಗೆದುಕೊಂಡರೆ ಕನ್ನಡ ಭಾಷೆಗಿಂತಲೂ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು. ಭಾಷೆಯನ್ನು ನೋಡಿದಾಗ, ಇಂಗ್ಲೀಷ್ ಭಾಷೆ ಮತ್ತು ಕನ್ನಡ ಭಾಷೆಯನ್ನು ನೋಡಿದಾಗ ನಾನು ಒಂದು ವಿಚಾರವನ್ನು ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಕನ್ನಡ ನೋಡಿದರೆ ಅದು ಕಠಿಣ ಅನ್ನಿಸ್ತಾ ಇದೆ, ಆದರೆ ಇಂಗ್ಲೀಷ್ನಲ್ಲಿ ಸುಲಭವಾಗಿ ನೀವು ಅಂಕವನ್ನು ಗಳಿಸ್ಕೊಳ್ಬೋದು. ನೀವು ಒಟ್ಟಾರೆ ಏನು ಮಾಡಿರಿ ಅಂದರೆ, ನಿಮ್ಮ ಶಿಕ್ಷಕರು, ಇಲಾಖೆ ಅಧಿಕಾರಿಗಳು ಏನು ಮಾರ್ಗದರ್ಶನ ಮಾಡಿದ್ದಾರೆ, ತಮಗೆ ಪಾಸ್ ಆಗಲು ಇರ್ಬೋದು, ಹೆಚ್ಚು ಅಂಕ ಗಳಿಸಲು ಏನು ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ, ಆ ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ರಿ. ಒಂದು ಶ್ರದ್ಧೆಯಿಂದ ಓದಿ, ಕಾಟಾಚಾರಕ್ಕೆ ಯಾವುದೇ ಕಾರ್ಯವನ್ನು ಮಾಡಿ ಶ್ರದ್ಧೆಯಿಂದ ಓದಿ ಆ ಒಳ್ಳೆಯ ಅಂಶಗಳನ್ನು ಏನು ಮಾಡಿರಿ ಅಂದರೆ, ರೀಡ್ ಒನ್ಸ್ ರೈಟ್ ಥ್ರೈಸ್ ಅಂತಾರೆ. ನಾವು ಮಕ್ಕಳು ಕೇವಲ ಓದ್ತಾ ಇದ್ದೀವಿ, ಬರೀತಾ ಇಲ್ಲ. ನೀವು ಎಷ್ಟು ಸಲ ಬರೀತೀರಿ ಅಷ್ಟು ನಿಮ್ಮಲ್ಲಿ ಏನು ಪರೀಕ್ಷೆಯ ಸಂದರ್ಭದಲ್ಲಿ ನಿಮ್ಮ ಮುಂದೆ ಆ ಓದಿದಂಥ ಅಂಶಗಳು ನಿಮ್ಮ ಮುಂದೆ ಪ್ರಿಂಟ್ ಬರ್ತಾ ಇದ್ದಾವೆ. ಆ ರೀತಿ ಆಗ್ತದೆ. ದಯವಿಟ್ಟು ಮಕ್ಕಳು ಚೆನ್ನಾಗಿ ಓದಿ
ಪಾಲಕರ ಒಂದು ಸಹಕಾರವನ್ನು ಪಡೆದುಕೊಳ್ಳಿ, ಶಿಕ್ಷಕರ ಸಹಕಾರ ಪಡೆದುಕೊಳ್ಳಿ. ಏನಾದರೂ ಕಲಿಕಾಂಶದಲ್ಲಿ ಕಠಿಣತೆ ಕಂಡು ಬಂದರೆ ತಕ್ಷಣ ತಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಟ್ಟಾರೆಯಾಗಿ ಪ್ರತಿ ಶಾಲೆಯ ಮಗು ಇಂಗ್ಲೀಷ್ ವಿಷಯದಲ್ಲಿ ಉತ್ತಮ ಅಂಕ ಗಳಿಸಬೇಕು, ಪಾಸಾಗಬೇಕು. ಶಾಲೆಯ, ಗ್ರಾಮದ ಶಿಕ್ಷಕರ, ತಾಲೂಕಿನ ಶಿಕ್ಷಣಾಧಿಕಾರಿಗಳ ಮತ್ತು ರಾಜ್ಯದ ಹಿರಿಮೆಯನ್ನು ಹೆಚ್ಚಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ಕೆ ನಮ್ಮ ಜೊತೆ ಸಹಕರಿಸಿದಂಥ JBM ಚಾನಲ್ದವರು, ಅವರ ನಿರ್ವಾಹಕರು ಉತ್ತಮವಾದಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದರ ಮೂಲಕ ತಾವು ಯಶಸ್ವಿ ಆಗಿ ಒಂದು ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಬೇಕನ್ನೋಂಥ ಸಂದೇಶವನ್ನು ಈ ವಾಹಿನಿ ಮೂಲಕ ನಮ್ಮೆಲ್ಲ ತಾಲೂಕಿನ SSLC ವಿದ್ಯಾರ್ಥಿಗಳಿಗೆ ನಾನು ಕೊಡಬಲು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ವೀಕ್ಷಕರೇ, ಇಲ್ಲಿವರೆಗೂ ನಾವು ಇಂಗ್ಲೀಷ್ ಭಾಷೆಯ ಈ ಒಂದು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಇಂಗ್ಲೀಷ್ ಪರೀಕ್ಷೆಯನ್ನು ಬರೆಯುವಂತಹ ಮುಂದೆ ಬರುವಂಥ SSLC ಮಕ್ಕಳು ಯಾವೆಲ್ಲ ಕ್ರಮಗಳನ್ನು ಹಾಕಿಕೊಳ್ಬೇಕು, ಶಿಕ್ಷಕರು ಯಾವೆಲ್ಲ ಕ್ರಮಗಳ ಜೊತೆಗೆ ತಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಶಿಕ್ಷಣ ಇಲಾಖೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಿ ಹೊಸ ಹೊಸ ಯೋಜನೆಗಳನ್ನು ತಮಗೆ ತಂದಿದ್ದಾರೆ ಎನ್ನುವಂಥ ಭಾಳಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾವು ಇವತ್ತು ತೆರೆದಿಟ್ಟಿದ್ದೇವೆ. ಮಕ್ಕಳಲ್ಲಿ ಈ ಮೂಲಕ ಶಿಕ್ಷಕರಾದಂಥವರಾಗಿರಬಹುದು, ನಾನಾಗಿರಬಹುದು, ತಮ್ಮಲ್ಲಿ ಒಂದೇ ಏನಪ್ಪ ನಮ್ಮ ಕಳಕಳಿ ವಿನಂತಿ ಏನಂತಂದರೆ, ಮುಂದೆ ತಮ್ಮ ಉಜ್ವಲ ಭವಿಷ್ಯ ಇದೆ, ಆ ಭವಿಷ್ಯವನ್ನೇ ತಮ್ಮ ಕಣ್ಮುಂದೆ ಇಟ್ಕೊಂಡು ನಿರಂತರ ಓದಿನ ಜೊತೆಗೆ ತಮಗೆ ಏನು ಹವ್ಯಾಸಗಳು ಅಂತಂದರೆ ಆಟದ ಜೊತೆಗೆ ಪಾಠ, ಪಾಠದ ಜೊತೆಗೆ ಆಟ ಏನು ಹೇಳ್ತೀವಿ, ಇದಕ್ಕೂ ತಾವು ಗಮನವನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ತಮ್ಮ ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಳಿ ಎನ್ನುವಂಥದ್ದನ್ನು ವಾಹಿನಿ ಮೂಲಕ ನಾವು ನಿಮಗೆ ತಿಳಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ತಾವಿಬ್ಬರೂ ಜನ ಶಿಕ್ಷಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟಿದ್ದೀರಿ ಸರ್. ತಮಗೆ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ JBM ನ್ಯೂಸ್. ನಮಸ್ಕಾರ.